ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಗಿತ್ತು ಶಾಪಿಂಗ್ ಎಲ್ಲ ಹೋಗೇ ಇತ್ತಿಲ್ಲ. ಫೈನಲಿ ಇವಾಗ ಮಕ್ಕಳಿಗೆಲ್ಲ ರಜಾ ಇದೆಯಲ್ಲ, ಮಾಲಿಗೆ ಹೋದರೆ ಶಾಪಿಂಗು ಮಾಡ್ಬೋದು, ಅದ್ರ ಜೊತೆಗೆ ಮಕ್ಕಳು ಸಹ ಆಟ ಆಡ್ಬೋದು ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ನಾನು ಅಕ್ಕ ವಾಚ್ ತೊಗೋಬೇಕು ಅಂತ ಅಂದ್ಕೊಂಡು ಫೈನಲಿ ಅಂಗಡಿಗೆ ಹೋಗಿ ಎಲ್ಲ ಬ್ರ್ಯಾಂಡೆಡ್ ವಾಚಸ್ನೆಲ್ಲ ನೋಡಿಕೊಂಡು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಕನ್ಫ್ಯೂಸು ಕೂಡ ಆಗ್ತಾಯಿತ್ತು ಯಾವ್ದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಫೈನಲಿ ನಾನೊಂದು ವಾಚ್ ತೊಗೊಂಡೆ, ಅಕ್ಕನೂ ಒಂದು ವಾಚ್ನ ತೊಗೊಂಡ್ಳು. ಆ್ಯಂಡ್ ನೆಕ್ಸ್ಟು ಗಾಗಲ್ಸು ಮತ್ತು ಮಕ್ಕಳಿಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅವ್ರನ್ನ ಆಟ ಆಡಿಸಿ. ಸೊ ಶಾಪಿಂಗ್ ಎಲ್ಲ ಮಾಡಿದ್ರೆ ಟೈಮ್ ಆಗಿತ್ತೆ ಗೊತ್ತೇ ಆಗೋದಿಲ್ಲ. ಮಧ್ಯಾಹ್ನ ಊಟದ ಟೈಮು ಬೇರೆ ಆಗಿತ್ತು. ಇಷ್ಟೆಲ್ಲ ಶಾಪಿಂಗು ಯಾಕೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಫೈನಲಿ ನಾನು ಅಕ್ಕ ವಾಚಸ್ಸು ಗಾಗಲ್ಸು ಎಲ್ಲ ತೊಗೊಂಡು ಊಟಕ್ಕೆ ಬೇರೆ ಟೈಮ್ ಆಗಿತ್ತು. ಸೊ ಮಾಲಲ್ಲಿ ನನಗೇನಪ್ಪ ಅಂದರೆ ಹೋಗಿದ್ದ ರೆಸ್ಟೋರೆಂಟ್ಗೆ ಹೋಗೋಕ್ಕೆ ಬೇಜಾರು. ಡಿಫ್ರೆಂಟಾಗಿ ಬೇರೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿದ್ದು ಪಂಜಾಬಿ ಗ್ರಿಲ್ಲು. ಸೊ ನಾವು ಫಸ್ಟ್ ಟೈಮ್ ಆ ರೆಸ್ಟೋರೆಂಟ್ನ ಟ್ರೈ ಮಾಡಿದ್ದು. ಚೆನ್ನಾಗಿತ್ತು. ಎಲ್ಲ ಬೇರೆ ಬೇರೆ ಡಿಶಸ್ಸು ಅಂದರೆ ಪಂಜಾಬಿ ಡಿಶಸ್ ಇತ್ತು. ಸೊ ನನ್ನ ಮಕ್ಕಳಿಗೆ ಕೆಲವೊಂದು ಡಿಶಸ್ಸು ಅವ್ರಿಗೆ ಇಷ್ಟ ಆಗಿಲ್ಲ, ಕೆಲವೊಂದನ್ನ ತಿಂದರು, ಇಷ್ಟಪಟ್ಟರು ಕೂಡ. ಸೊ ಎಲ್ಲ ತಿಂದ್ಕೊಂಡು ಮತ್ತೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾವಂತೂ ಮಾಲ್ ಆಫ್ ಏಷ್ಯಾಗೆ ಹೋಗಿ ಬಂದು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸಖತ್ತು ಟಯರ್ಡ್ ಆಗಿತ್ತು. ಫುಲ್ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಆ್ಯಂಡ್ ಇವತ್ತು ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದೆ. ಇವಾಗಂತೂ ಮಕ್ಕಳಿಗೆ ರಜಾ ಅಲ್ವಾ, ಸೊ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಆ್ಯಂಡ್ ಇವಾಗ ಅವರು ನಮ್ಮ ಓನರ್ ಮೊಮ್ಮಗಳ ಜೊತೆ ಆಟ ಆಡ್ತಾ ಇದ್ದಾಳೆ. ಸೊ ಮಮ್ಮಿ ಮನೆಗೂ ಬಂದಿಲ್ಲ ಅವರು, ನಾವಿಲ್ಲೇ ಆಟ ಆಡ್ತೀವಿ ಅಂತ ಹೇಳಿ. ಸೊ ನಾನು ಮಮ್ಮಿ ಮನೆಗೆ ಬಂದಿದ್ದೆ. ಸೊ ನಾವು ಏನೇನೆಲ್ಲ ತೊಗೊಂಡು ಬಂದಿದ್ವಲ್ಲ ಮಾಲ್ ಆಫ್ ಏಷ್ಯಾದಲ್ಲಿ ಅದೆಲ್ಲ ಇಲ್ಲೇ ಇದೆ. ಸೊ ಅದಕ್ಕೆ ನಿಮ್ಮ ಜೊತೆನೂ ನಾವೇನೇನು ತೊಗೊಂಡು ಬಂದೆ ಅಂತ ಅಂದ್ಬಿಟ್ಟು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗಂತೂ ಶಾಪಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಡೈಲಿ ಕರ್ಕೊಂಡು ಹೋದ್ರು ಶಾಪಿಂಗಿಗೆ ನಾನಂತೂ ಹೋಗ್ತೀನಿ ಬೇಜಾರಿಲ್ದಂಗೆ. ಬಟ್ ನಮ್ಮನ್ನು ಯಾರೂ ಡೈಲಿ ಕರ್ಕೊಂಡು ಹೋಗಲ್ಲ, ಅಕೇಶ್ನಲ್ಲಿ ಹೋಗೋದು. ಆ್ಯಂಡ್ ತೋರಿಸ್ತೀನಿ ನಾವೇನೆಲ್ಲ ತೊಗೊಂಡು ಬಂದ್ವಿ ಅಂತ ಅಂದ್ಬಿಟ್ಟು. ಈ ಸತಿ ನಾನು ನಮ್ಮ ಅಕ್ಕ ವಾಚ್ ಎಲ್ಲ ತೊಗೊಂಡ್ವಿ. ತುಂಬ ದಿವಸದಿಂದ ಅನ್ಕೊತಾ ಇದ್ವಿ ವಾಚ್ ತೊಗೋಬೇಕು ಅಂತ ಅಂದ್ಬಿಟ್ಟು. ಸೊ ಫೈನಲಿ ಬ್ರ್ಯಾಂಡೆಡ್ ವಾಚ್ನ ತೊಗೊಂಡ್ವಿ. ಸೊ ನಮ್ಮ ಅಕ್ಕ ಬಂದ್ಬಿಟ್ಟು MK ಇದು ವಾಚ್ ತೊಗೊಂಡ್ಲು, ಮೈಕಲ್ ಕೋರ್ಸ್ದು. ಆ್ಯಂಡ್ ನಾನು ಫಾಸಿಲ್ದು ತೊಗೊಂಡೆ. ಸೊ ಇಬ್ಬರು ಒಂದೇ ಬ್ರ್ಯಾಂಡಿಂದ ಬೇಡ, ಬೇರೆ ಬೇರೆ ಬ್ರ್ಯಾಂಡಿಂದು ತೊಗೊಳ್ಳೋಣ. ಸೊ ಅವಾಗ ಅವಳೊಂದ್ಸತಿ ಅದನ್ನ ಹಾಕೋಬೋದು, ನಾನೊಂದ್ಸತಿ ಇದನ್ನ ಹಾಕೋಬೋದು ಅಂತ ಅಂದ್ಕೊಂಡು ತೊಗೊಂಡ್ವಿ. ಸೊ ಅಕ್ಕ ತಂಗಿಯರಿದ್ರೆ ಈ ಥರ ಎಕ್ಸ್ಚೇಂಜ್ ಮಾಡ್ತಾ ಇರ್ಬೋದಲ್ವಾ. ಸೊ ನಾವು ಆ್ಯಕ್ಚುಲಿ ಫಸ್ಟಿಂದ ನಾನು ನಮ್ಮ ಅಕ್ಕ ಬಟ್ಟೆಗಳನ್ನೆಲ್ಲ ನಾವು ಚಿಕ್ಕವರಿಂದನೂ ಎಕ್ಸ್ಚೇಂಜ್ ಎಲ್ಲ ಮಾಡೇ ಇಲ್ಲ. ಯಾಕೆ ಅಂದರೆ ಅವಳು ಸ್ವಲ್ಪ ಸಣ್ಣ ಮತ್ತು ಕುಳ್ಳು ಇದ್ಲು, ಆ್ಯಂಡ್ ನಾನು ಸ್ವಲ್ಪ ಹೈಟು ದಪ್ಪ ಇದ್ದೆ. ಸೊ ಅವಳ ಬಟ್ಟೆ ನನಗೆ ಆಗ್ತಾಯಿತ್ತಿಲ್ಲ, ನನ್ನ ಬಟ್ಟೆ ಅವಳಿಗೆ ಆಗ್ತಾಯಿತ್ತಿಲ್ಲ. ಸೊ ನಮ್ಮ ಮನೇಲಿ ಜಗಳನೇ ಮಾಡಲಿಲ್ಲ ನಾವು ಯಾವಾಗ್ಲೂ ಬಟ್ಟೆ ವಿಷಯಕ್ಕೆ ಎಲ್ಲಾನು. ಸೊ ಇವಾಗಲೂ ಅಷ್ಟೇ, ಬ್ಲೌಸಸ್ಸು ಅಷ್ಟೇ, ಸ್ಯಾರಿ ಅಷ್ಟೇ ಎಕ್ಸ್ಚೇಂಜ್ ಮಾಡ್ಕೊತೀವಿ. ಬ್ಲೌಸಸ್ ನಮ್ಮದೇನೆ ನಾವು ಹಾಕ್ಕೋಬೇಕಾಗುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ನಮ್ಮ ಮನೆಯಲ್ಲಿ. ಸೊ ಅದೊಂದು. ಬಟ್ ಇವಾಗ ವಾಚಸ್ಸು ಗಾಗಲ್ಸು ಯಾವ್ದು ಎಕ್ಸ್ಚೇಂಜ್ ಮಾಡ್ಬೋದೋ ಅದನ್ನ ಮಾತ್ರ ನಾವು ಮಾಡ್ತೀವಿ. ಸೊ ಅದಕ್ಕೆ ಈ ಸತಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ, ವಾಚಸ್ ಬೇರೆ ಬೇರೆ ಬ್ರ್ಯಾಂಡಿನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಇವಾಗ ತೋರಿಸ್ತೀನಿ ವಾಚು. ನಮ್ಮ ಅಕ್ಕಂದೇ ಫಸ್ಟ್ ತೋರಿಸ್ತೀನಿ. ಸೊ ನಾವು ತೊಗೊಂಡಿದ್ದು ಮೈಕಲ್ ಕೋರ್ಸ್ದು. ತುಂಬ ದಿವಸದಿಂದ ಅನ್ಕೊತಾ ಇದ್ವಿ ತೊಗೋಬೇಕು ಒಂದು ಬ್ರ್ಯಾಂಡ್ ವಾಚ್ನ ಅಂತ ಅಂದ್ಬಿಟ್ಟು. ಸೊ ಫೈನಲಿ ತೊಗೊಂಡ್ವಿ. ಸೊ ಇದು ತುಂಬಾ ಚೆನ್ನಾಗಿದೆ ವಾಚ್ ಬಂದ್ಬಿಟ್ಟು.
ಸ್ವಲ್ಪ ಹತ್ತಿರದಿಂದ ತೋರಿಸಿದ್ರೆ ಕ್ಲೀನಾಗಿ ಕಾಣುತ್ತೆ ಅಂತ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸೊ ಬೆಲ್ಟ್ ಈ ರೀತಿ ಇದೆ. ಸೊ ಇದು 18 ಕ್ಯಾರೆಟ್ ರೋಸ್ ಗೋಲ್ಡ್. ತುಂಬ ವೆರೈಟೀಸ್ ಇತ್ತು MK ಯಲ್ಲೂ ಅಷ್ಟೇ ವಾಚಸ್. ಬಟ್ ನಮ್ಮ ಅಕ್ಕ ಇದು ಇಷ್ಟಪಟ್ಲು ಆ್ಯಂಡ್ ಈ ಥರದ್ದು ತಗೊಂಡಿದ್ದಾಳೆ. ಓಕೆನಾ, ಇದನ್ನು ತಗೊಂಡ್ಲು. ಸೊ ನೆಕ್ಸ್ಟ್ ನನ್ನ ವಾಚ್ನ ತೋರಿಸ್ಬಿಡ್ತೀನಿ. ಆಮೇಲೆ ತೋರಿಸ್ತೀನಿ. ಸೊ ನಾನು ತಗೊಂಡಿದ್ದು ಜಸ್ಟ್ ಇನ್ ಟೈಮಲ್ಲಿ. ಸೊ ಫಸ್ಟ್ ಜಸ್ಟ್ ಇನ್ ಟೈಮಲ್ಲಿ ನೋಡಿಕೊಂಡು ಆಮೇಲೆ ಫಾಝಲ್ ಶೋರೂಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನನಗೆ ಜಸ್ಟ್ ಇನ್ ಟೈಮಲ್ಲೇ ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ಡಿಫ್ರೆಂಟಾಗಿತ್ತು ಎಲ್ಲ ವಾಚಸ್ಸು ಆ್ಯಂಡ್ ಎಲ್ಲ ಬ್ರ್ಯಾಂಡ್ಸ್ದು ಅಲ್ಲಿತ್ತು. ಸೊ ಅದಕ್ಕೇ ಫಾಝಲ್ ವಾಚ್ನ ನಾನು ಅಲ್ಲಿ ತೊಗೊಂಡೆ. ಸೊ ನಂದು ಈ ಥರ ಇದೆ ಬೆಲ್ಟು. ಇದು ನಮ್ಮ ಅಕ್ಕನ ವಾಚ್ ಕಂಪೇರ್ ಮಾಡಿದರೆ ಇದು ನಂದು ಸ್ವಲ್ಪ ಕಮ್ಮಿ ಪ್ರೈಸ್. ಇದು ಫಾಝಲ್ದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎರಡು ವಾಚನ್ನು. ನಾನು ಉಲ್ಟಾ ತೋರಿಸ್ದೆ ಅನಿಸುತ್ತೆ. ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನಮ್ಮ ಅಕ್ಕೊಂದು ಹಾಕಿ ತೋರಿಸ್ತೀನಿ ನಿಮಗೆ ಅದು ಯಾವ ಥರ ಕಾಣಿಸುತ್ತೆ ಅಂತ. ಇದಕ್ಕೆ ಲಿಂಕ್ಸ್ ಇರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ. ಬಟ್ ನನಗೆ ನಮ್ಮ ಅಕ್ಕೊಂದು ಆಗಲ್ಲ, ಸುಮ್ಮನೆ ಹಾಗೆ ಕ್ಲೋಸ್ ಮಾಡೋಕ್ಕಾಗಲ್ಲ, ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ. ನಮ್ಮ ಅಕ್ಕನ ಕೈ ಸ್ವಲ್ಪ ಸಣ್ಣ, ಅದಕ್ಕೆ ಅವಳು ಲಿಂಕ್ಸ್ ಬಿಡಿಸಿದ್ದಾಳೆ. ಓಕೆನಾ. ಸೊ 2 ವಾಚಸ್ನ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ನಾನು ಅಲ್ಲೇ ಮೈಕಲ್ ಕೋರ್ಸಲ್ಲೇ ಗಾಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಮೈಕಲ್ ಕೋರ್ಸ್ದು ಗಾಗಲ್ಸ್ನ ಪರ್ಚೇಸ್ ಮಾಡಿದೆ. ಸೊ ಫಸ್ಟ್ ಎಲ್ಲ ನಮ್ಮ ಹತ್ರ ಲೆನ್ಸ್ ಕಾರ್ಟಿಂದು ಗಾಗಲ್ಸ್ ಇತ್ತು ಆ್ಯಂಡ್ ಇವಾಗ ಮೈಕಲ್ ಕೋರ್ಸ್ದು ಗಾಗಲ್ಸ್ನ ತಗೊಂಡು ಇದ್ದೀನಿ. ಸೊ ಇದು ಗಾಗಲ್ಸ್. ಫ್ರೇಮ್ ಅಂತೂ ತುಂಬಾ ಚೆನ್ನಾಗಿದೆ, ನಂಗಲ್ಲಿ ಇಷ್ಟ ಆಯಿತು. ತುಂಬ ವೆರೈಟೀಸ್ ಇತ್ತು ಬಟ್ ನನಗೆ ಇದು ಇಷ್ಟ ಆಯಿತು. ಆ್ಯಂಡ್ ಫ್ರೇಮ್ಸ್ ನೋಡ್ಬೋದು, ಇಲ್ಲೇ ಹಾಕಿದ್ದಾರೆ ನೋಡಿ ಮೈಕಲ್ ಕೋರ್ಸ್ ಅಂತ. ನಾನಿನ್ನೂ ಟ್ಯಾಗು ಸತ ಬಿಚ್ಚಿಲ್ಲ. ಗಾಗಲ್ಸ್. ಸೊ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಈಗ ಮಮ್ಮಿ ಜಡೆ ಹಾಕಿದ್ದಾರೆ. ಸೊ ನಾಳೆನೋ ನಾಳಿದ್ದು ತಲೆ ಸ್ನಾನ ಮಾಡ್ತೀನಿ ನಾನು. ಸೊ ನಾನು ಎಣ್ಣೆ ಹಚ್ಚಿದ್ರೆ 1 ದಿವಸ 2 ದಿವಸ ಬಿಡ್ತೀನಿ. ನೆಕ್ಸ್ಟು ಹೆಡ್ ಬಾತ್ ಮಾಡ್ಕೊತೀನಿ. ಸೊ ಇವಾಗ ಜಡೆ ಹಾಕಿದ್ದಾರೆ ನಮ್ಮಮ್ಮ. ಓಕೆನಾ ಫ್ರೆಂಡ್ಸ್. ಸೊ ನಾನು ಇದನ್ನು ಪರ್ಚೇಸ್ ಮಾಡಿದೆ, ಮೈಕಲ್ ಕೋರ್ಸ್ದು ಗಾಗಲ್ಸ್. ಆ್ಯಂಡ್ ನೆಕ್ಸ್ಟು ನಾವು ಪರ್ಚೇಸ್ ಮಾಡಿದ್ದು ತೀರಾದಲ್ಲಿ ಕಾಸ್ಮೆಟಿಕ್ ತುಂಬಾ ಚೆನ್ನಾಗಿರುತ್ತೆ. ತೀರಾ ಇದರಲ್ಲಿ ಅಂಗಡಿಯಲ್ಲಿ. ಸೊ ಕಾಸ್ಮೆಟಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಲಿಪ್ಸ್ಟಿಕ್ನ ಅಲ್ಲಿ ಪರ್ಚೇಸ್ ಮಾಡಿದ್ದು. ಲಾಸ್ಟ್ ಟೈಮು ಅಷ್ಟೇ
ನಾವು ಲಿಪ್ಸ್ಟಿಕ್ ಅಲ್ಲೇ ಪರ್ಚೇಸ್ ಮಾಡಿದ್ದು. ಎಲ್ಲ ಕಾಸ್ಮೆಟಿಕ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತೀರಾ ಅಂಗಡಿಯಲ್ಲಿ. ನನಗೆ ಪಿಂಕ್ ಎಲ್ಲ ತುಂಬ ಕಮ್ಮಿ ಇಷ್ಟ ಆಗೋದು. ದಿಸ್ ಇಸ್ ಒಂಥರ ಬ್ರೌನ್ ಮೆರೂನ್ ರೆಡ್ ಶೇಡಲ್ಲಿದೆ. ಸೊ ಅದಕ್ಕೆ ನನಗೆ ಇದೇ ಇಷ್ಟ. ನಮ್ಮ ಮನೇಲಿ ಎಲ್ಲರೂ ಜಾಸ್ತಿ ಇದನ್ನೇ ಇಷ್ಟಪಡೋದು. ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಒಂದು ಸ್ವಲ್ಪ ಮೆರೂನ್ ರೆಡ್ ಆ ಥರ ಕಲರ್ ಬರುತ್ತೆ ಇದು. ಸೊ ಈ ಲಿಪ್ಸ್ಟಿಕ್ ನಾನೊಂದು ಪರ್ಚೇಸ್ ಮಾಡಿದೆ ಆ್ಯಂಡ್ ಮಮ್ಮಿ ಕೂಡ ಒಂದು ಪರ್ಚೇಸ್ ಮಾಡಿದರು. ಸೊ ಕಾಸ್ಮೆಟಿಕ್ಸ್ ಏನಾದ್ರು ತೊಗೋಬೇಕಂದ್ರೆ ಆ ಶಾಪ್ಗೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಇದೊಂದು ಪರ್ಚೇಸ್ ಮಾಡಿದ್ವಿ. ಓಕೆನಾ. ಆ್ಯಂಡ್ ನೆಕ್ಸ್ಟು ಮಕ್ಕಳಿಗೆ ಕ್ರಾಕ್ಸ್ ನೋಡೋಣ ಅಂತ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಫೈನಲಿ ನಾವು ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಡ್ರೆಸ್ಸಸ್ನೆಲ್ಲ ನೋಡ್ಕೊಂಬರೋಣ ಅಂತ ಹೋದೆ. ಬಟ್ ಅಲ್ಲಿ ಮಕ್ಕಳಿಗೆಲ್ಲ ಸ್ಲಿಪ್ಪರ್ಸು ಶೂಸು ಎಲ್ಲ ಇತ್ತಲ್ವ. ಸೊ ನನ್ನ ಮಕ್ಕಳು ಅಲ್ಲಿಗೆ ಓಡೋಗ್ಬಿಟ್ರು. ಸೊ ಅಲ್ಲೇ ಅವರೇ ಸೆಲೆಕ್ಟ್ ಮಾಡಿದ್ರು. ನಮಗೆ ಸೆಲೆಕ್ಟ್ ಮಾಡೋಕ್ಕೆ ಬಿಡಲೇ ಇಲ್ಲ. ಅವ್ರದ್ದೇನು ಸೆಲೆಕ್ಷನು ಅದೇ ಫೈನಲ್ ಸೆಲೆಕ್ಷನು. ಸೊ ಅವರು ಹಠ ಮಾಡಿದ್ರು ಇಲ್ಲೇ ತೊಗೋಬೇಕು ಅಂತ. ಸೊ ಅದಕ್ಕೆ ಹೋಗ್ಲಿ ಬಿಡು ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫೈನಲಿ ಡಿಸೈಡ್ ಮಾಡಿ ಇಬ್ರಿಗೂ ಅವ್ರು ಸೆಲೆಕ್ಟ್ ಮಾಡಿರೋದನ್ನೇ ಕೊಡಿಸಿದ್ದಾಯಿತು. ಸೊ ಒಬ್ಳು ಇದನ್ನು ತೊಗೊಂಡ್ಲು, ಈ ಸ್ಲಿಪ್ಪರು ಕ್ರಾಕ್ಸ್ ಅಲ್ಲೇ. ಇದು ಮುಂದೆ ಈ ಥರ ಹೆಂಗಾಗುತ್ತೆ. ಸೊ ಅವ್ರಿಗೆ ಅದು ತುಂಬ ಇಷ್ಟ ಆಯಿತಾ. ಸೊ ಅದಕ್ಕೆ ಇದು ಬೇಕು ಮಮ್ಮಿ ಇದು ಬೇಕು ಅಂತ ಅಂದರು. ಸೊ ಕಲರು ಕೂಡ ಅಷ್ಟೇ ಬೇಡಮ್ಮ ಅಂದರು, ಕೇಳಲೇ ಇಲ್ಲ ನಾನು ಇದೇ ತೊಗೋಬೇಕು ಅಂತ ಹಠ ಮಾಡಿದರು. ಸೊ ಅದಕ್ಕೆ ಇದನ್ನೇ ಕೊಡಿಸಿದ್ವಿ. ಒಬ್ಳು ಈ ಕಲರ್ ಸೆಲೆಕ್ಟ್ ಮಾಡಿದ್ದಾಳೆ ಆ್ಯಂಡ್ ಇನ್ನೊಬ್ಳು ಪಿಂಕ್ ಕಲರ್ನೇ ಸೆಲೆಕ್ಟ್ ಮಾಡಿದ್ದಾಳೆ. ಅವ್ರಿಗೇನಂದರೆ ಇದು ಫ್ರಂಟ್ ಇದಿರುತ್ತಲ್ಲ, ಇದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇದನ್ನ ನನಗೆ ನಾವು ಇದು ತೊಗೊತೀವಿ ಅಂತ ಅಂದ್ಬಿಟ್ಟು ಇಬ್ಬರು ಈ ಸತಿನೇ ಫಸ್ಟ್ ಟೈಮು ಬೇರೆ ಬೇರೆ ಕಲರ್ಸ್ನ ಆಪ್ಟ್ ಮಾಡಿರೋದು. ಯಾವಾಗಲೂ ಒಂದೇ ನಾನು ಕೊಡಿಸೋದು ಅವ್ರಿಗೆ ಇಬ್ರಿಗೂ. ಸೊ ಈ ಸತಿನೇ ಏನೋ ಇಬ್ಬರು ಸಮಾಧಾನವಾಗಿ ಇಬ್ಬರು ಬೇರೆ ಬೇರೆ ಕಲರ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ಶೂಸ್ ಕೊಡಿಸಿದ್ವಿ. ಅವ್ರ ಹತ್ರ ಈ ಥರ ಶೂಸ್ ಇತ್ತಿಲ್ಲ, ಬರೀ ಕ್ರಾಕ್ಸು ನಾರ್ಮಲ್ ಸ್ಲಿಪ್ಪರ್ಸು ಆಮೇಲೆ ಪಾರ್ಟಿ ವೇರ್ ಶೂಸ್ ಎಲ್ಲ ಇತ್ತು ಮಕ್ಕಳಿಗೆ. ಅದಕ್ಕೆ ಈ ಥರ ಶೂಸು ಅವ್ರ ಹತ್ರ ಇತ್ತಿಲ್ಲ. ಅದಕ್ಕೆ ಈ ಥರದ್ದು ಒಂದು ಕೊಡಿಸಿದ್ದೀನಿ. ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ. ಒಳಗಡೆ ಅಂತೂ ಸಖತ್ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರು ಅಷ್ಟೇ ಚೆನ್ನಾಗಿದೆ. ಸ್ವಲ್ಪ ದೊಡ್ಡ ಸೈಜ್ನೇ ನಾನು ಪ್ರಿಫರ್ ಮಾಡಿ ಕೊಡಿಸಿದ್ದವ್ರಿಗೆ. ಯಾಕೆಂದರೆ ಮಕ್ಕಳು ಈಗ ಇರ್ತಾರೆ, ನೆಕ್ಸ್ಟ್ ಒಂದು 2-3 ತಿಂಗಳಿಗೇ ಬೆಳೆದು ಬಿಡ್ತಾರೆ. ಬಟ್ಟೆಗಳೇ ಆಗಲಿ ಈ ಥರ ಶೂಸು ಸ್ಲಿಪ್ಪರ್ಸೇ ಆಗಲಿ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡ್ರೆ ಇಟ್ಟು ಹಾಕೋಬೋದು ಅಂತ ನಾನೊಂದು ಸ್ವಲ್ಪ ದೊಡ್ಡ ಸೈಜೇನೆ ತೊಗೊಳ್ಳೋದು. ಬಟ್ಟೆ ಆಗಲಿ ಶೂಸ್ ಆಗಲಿ ಯಾವುದೇ ಆಗಲಿ ಇದೊಂದು ಸ್ವಲ್ಪ ನನ್ನ ಮಕ್ಕಳಿಗೆ ದೊಡ್ಡದಾಗುತ್ತೆ. ಬಟ್ ನೆಕ್ಸ್ಟ್ ಇಯರ್ ಅಷ್ಟಿಗೆ ಕರೆಕ್ಟ್ ಆಗುತ್ತೆ. ಇವಾಗ ಯೂಸ್ ಮಾಡೋದು ಬೇಡ, ನೆಕ್ಸ್ಟ್ ಇಯರ್ ಯೂಸ್ ಮಾಡಿ ಅಂತ ಅವರಿಗೆ ಹೇಳಿ ಇಟ್ಟಿದ್ದೀನಿ. ಸೊ ಇಬ್ರಿಗೂ ಸೇಮೇ ತೊಗೊಂಡಿರೋದು. ಸೇಮ್ ಕಲರ್ ಸಿಕ್ತು, ಸೇಮ್ ಸೈಜು ಸಿಕ್ತು. ಸೊ 2 ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಒಂದು ನಮ್ಮ ಮಮ್ಮಿ ಪಾರ್ಟಿ ವೇರ್ದು ಪರ್ಸ್ನ ಸೆಲೆಕ್ಟ್ ಮಾಡಿದ್ರು. ಕ್ಲಚಸ್ ಎಲ್ಲ ನೋಡಿದ್ವಿ, ಬಟ್ ಅದು ನಮ್ಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಈ ಥರದ್ದು ಒಂದು ಪರ್ಸ್ನ ತಗೊಂಡಿದ್ದಾರೆ. ಬ್ಲ್ಯಾಕ್ ಕಲರ್ ನಮ್ಮ ಮಮ್ಮಿಗೆ ಫೇವ್ರೆಟ್ ಅಂದ್ರೆ ಬ್ಲ್ಯಾಕು ಪಾರ್ಟಿ ವೇರ್ಗೆಲ್ಲ. ಸೊ ನಾನು ವೈಟ್ ಕಲರ್ ಗೋಲ್ಡ್ ಕಲರ್ ಎಲ್ಲ ನೋಡಿದೆ ಮದುವೆ ಫಂಕ್ಷನ್ಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ. ಬಟ್ ನಮ್ಮಮ್ಮ ಇಲ್ಲ ನಾನು ಬ್ಲ್ಯಾಕೇ ಬೇಕು ಅಂತ ಬ್ಲ್ಯಾಕೇ ಪರ್ಚೇಸ್ ಮಾಡಿದ್ರು. ಆ್ಯಂಡ್ ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಸಿಂಪಲ್ ಆಗಿದೆ. ಜಸ್ಟ್ ಇದನ್ನ ಇಲ್ಲಿ ಕೆಳಗಡೆ ಬಟನ್ ಇದೆ, ಜಸ್ಟ್ ಈ ಥರ ಓಪನ್ ಮಾಡಬೇಕು. ಇದು ಒಳಗಡೆ ಏನಿಲ್ಲ, ಜಸ್ಟ್ ಸುಮ್ಮನೆ ಒಂದು ಇಷ್ಟೇ ಇರೋದು. ಆ್ಯಂಡ್ ಸ್ಲಿಂಗ್ ಬ್ಯಾಗ್ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಕೊಟ್ಟಿದ್ದಾರೆ ಚೈನು, ಈ ಥರ ಹಾಕೋಬೋದು. ಬಟ್ ನಮ್ಮ ಮಮ್ಮಿ ಜಾಸ್ತಿ ಇಷ್ಟಪಡೋದು ಹೀಗೆ ಕೈಯಲ್ಲೇ ಇಟ್ಕೊಂಡು ಹೋಗೋಕ್ಕೆ. ಇದರಲ್ಲಿ ಏನು ಇಟ್ಕೊಳಕ್ಕಾಗಲ್ಲ. ಜಸ್ಟ್ ಸ್ವಲ್ಪ ಕ್ಯಾಶು ಮೊಬೈಲು ಆ ಥರ ಇಟ್ಕೊಂಡು ಹೋಗ್ಬೋದು. ಪಾರ್ಟಿ ವೇರೆಲ್ಲ ಜಾಸ್ತಿ ಪಾಕೆಟ್ಸ್ ಆಗಲಿ ಏನೂ ಇರೋದಿಲ್ಲ.
ಸಿಂಪಲ್ಲಾಗಿ ಫ್ಯಾನ್ಸಿಯಾಗಿರುತ್ತೆ ಅಷ್ಟೇ. ಸೊ ಇಷ್ಟನ್ನ ನಾವು ಮೊಲಫಿಷಿಯಾದಲ್ಲಿ ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ಸೊ ಇಷ್ಟೇ ನಾವು ತೊಗೊಂಡು ಬಂದಿದ್ದು. ಸೊ ಫ್ರೆಂಡ್ಸ್, ನಿಮಗೆಲ್ಲ ಯಾವ್ದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.